ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳು ಸರ್ಕಾರವು ನೀಡುವ ವಿವಿಧ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕು ಎಂದು ಪುರಸಭೆ ಅಧ್ಯಕ್ಷೆ ಪಂಕಜ ಕರೆ ನೀಡಿದ್ದಾರೆ. ಅವರು ಇಂದು ಪಟ್ಟಣದ ಸಮಾಜದ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ಇದ್ದುಕೊಂಡು ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಬೆಡ್ಶೀಟ್, ಜಮಖಾನ, ಟ್ರಂಕ್ಗಳು, ಗೋಡ್ರೇಜ್ ಬೀರು, ಯುಪಿಎಸ್ ಸೇರಿದಂತೆ ವಿವಿಧ ಸಾಧನ ಸಲಕರಣೆಗಳನ್ನು ಕೆಆರ್ಪೇಟೆ ಪುರಸಭೆ ವತಿಯಿಂದ ವಿತರಿಸಿ ಮಾತನಾಡಿದ್ದಾರೆ. 24.1 ಹಾಗೂ 7.25ನ ವಿಶೇಷ ಅನುದಾನದ ಅಡಿಯಲ್ಲಿ ಕೃಷ್ಣರಾಜಪೇಟೆ ಪುರಸಭೆ ವತಿಯಿಂದ ವಿದ್ಯಾರ್ಥಿ ನಿಲಯಗಳಲ್ಲಿ ಇದ್ದುಕೊಂಡು ವ್ಯಾಸಂಗ ಮಾಡುತ್ತಾ ಇರುವ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿನಿಯರಿಗೆ ವಿವಿಧ ಸಾಧನ ಸಲಕರಣೆಗಳನ್ನು ಇಂದು ವಿತರಿಸಲಾಗುತ್ತಿದೆ. ಕಳೆದ ವರ್ಷದಿಂದ ವಿಶೇಷ ಅನುದಾನದ ಅಡಿಯಲ್ಲಿ ವಿದ್ಯಾರ್ಥಿನಿಯರಿಗೆ ಕಂಪ್ಯೂಟರ್ ಹಾಗೂ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಗಿದ್ದು, ಈ ವರ್ಷದ ಅನುದಾನದಲ್ಲಿ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿ ನಿಲಯದ ಬೇಡಿಕೆಗೆ ಅನುಸಾರವಾಗಿ ಸ್ಯಾನಿಟರಿ ಪ್ಯಾಡ್, ಬರ್ನಿಂಗ್ ಮಿಷನ್ಗಳು ಸೇರಿದಂತೆ ವಿವಿಧ ಸಾಧನೆ ಸಲಕರಣೆಗಳನ್ನು ವಿತರಿಸಲಾಗುತ್ತಿದೆ. ರಾಜ್ಯ ಸರ್ಕಾರವು ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ಕೋಟ್ಯಂತರ ರೂಪಾಯಿ ಅನುದಾನವನ್ನು ಖರ್ಚು ಮಾಡ್ತಾ ಇದೆ. ಸರ್ಕಾರದ ಈ ಸಹಾಯಧನದ ಯೋಜನೆಯನ್ನ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಸಾಧನೆಗೆ ಸದ್ಬಳಕೆ ಮಾಡಿಕೊಂಡು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಗುರಿ ಸಾಧನೆ ಮಾಡುವ ಜೊತೆಗೆ ಸಮಾಜದ ಮುಖ್ಯವಾಹಿನಿಗೆ ಬಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ವಿವಿಧ ಆಯಕಟ್ಟಿನ ಹುದ್ದೆಗಳನ್ನು ಅಲಂಕರಿಸಿಕೊಂಡು ತಮ್ಮಂತಹ ನೂರಾರು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಪುರಸಭಾ ಅಧ್ಯಕ್ಷೆ ಪಂಕಜ ಪ್ರಕಾಶ್ ಕೈಮುಗಿದು ಮನವಿಯನ್ನ ಮಾಡಿದ್ದಾರೆ. ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ್ ಮಾತನಾಡಿ, ಪ್ರತಿಭೆ ಎನ್ನುವುದು ಯಾರೊಬ್ಬರ ಸ್ವತ್ತಲ್ಲ. ರಾಜ್ಯ ಸರ್ಕಾರವು ಪ್ರತಿಭಾವಂತ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿಕಾಸಕ್ಕಾಗಿ ಇಂತಹ 10 ಹಲವು ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಿ ಸಹಾಯ ಹಸ್ತವನ್ನ ಚಾಚುತ್ತಿದೆ. ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಗಳ ಯೋಜನೆಯ ಫಲವನ್ನ ಸದ್ಬಳಕೆ ಮಾಡಿಕೊಂಡು ಸರ್ವಶ್ರೇಷ್ಠ ಸಾಧನೆ ಮಾಡುವ ಮೂಲಕ ನಿಮ್ಮ ತಂದೆ ತಾಯಿಗಳು ಹಾಗೂ ಗುರು ಹಿರಿಯರು ನಿಮ್ಮ ಮೇಲಿಟ್ಟಿರುವ ವಿಶ್ವಾಸವನ್ನ ಸತ್ಯ ಮಾಡಿ ತೋರಿಸಬೇಕು ಎಂದು ಹೇಳಿದ್ದಾರೆ. ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ದಿವಾಕರ್, ತಾಲೂಕು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿ ವೆಂಕಟೇಶ್, ಪುರಸಭೆ ಸದಸ್ಯರಾದ ಶಾಮಿಯಾನ ತಿಮ್ಮೇಗೌಡ, ಡಿ ಪ್ರೇಮಕುಮಾರ್, ಸ್ವರ್ಣ ಜಯಂತಿ ಶಹರಿ, ರೋಜ್ಗಾರ್ ಯೋಜನೆಯ ಸಂಘಟನಾಧಿಕಾರಿ ಭಾರತಿ ಅನಂತಶೇನ, ಹಿರಿಯ ಆರೋಗ್ಯ ಪರಿವೀಕ್ಷಕ ಅಶೋಕ್, ಪರಿಸರ ಅಭಿಯಂತರರಾದ ಪ್ರಿಯಾಂಕಾ, ಪುರಸಭೆ ಕಾರ್ಯಾಲಯದ ವ್ಯವಸ್ಥಾಪಕಿ ಕಾಂಚನ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ನಿಯಮ ಪಾಲಕಿ ಅಮಿನಾ ಬಾನು, ಪ್ರಥಮ ದರ್ಜೆ ಸಹಾಯಕರಾದ ಎಚ್ಪಿ ನಾಗರಾಜು, ಹರ್ಷ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ. ಪುರಸಭೆ ವ್ಯಾಪ್ತಿಯಿಂದ ನಾವು ಎಲ್ಲರೂ ಮುಖ್ಯಾಧಿಕಾರಿಗಳು, ಕೌನ್ಸಿಲರು, ವಾರ್ಡ್ ಕೌನ್ಸಿಲರು, 1ನೇ ವಾರ್ಡ್ ಕೌನ್ಸಿಲರು, ತಿಮ್ಮೇಗೌಡರು ಮತ್ತು ನಮ್ಮ ಇವರು ಮತ್ತು ಭಾರತಿ ಮೇಡಮು ಎಲ್ಲರೂ ಬಂದಿದ್ದೀವಿ. ಇಲ್ಲಿ ತುಂಬ ಇದು ಟ್ರಂಕ್ಗಳು ಮತ್ತು ಬೆಡ್ಶೀಟ್ಗಳು ಎಲ್ಲರಿಗೆ ಏನು ಸವಲತ್ತು ಬೇಕು ಸರ್ಕಾರದಿಂದ ಒದಗಿಸಿದ್ದಾರೆ. ಅವ್ರು ಮುಂದಿನ ದಿನದಲ್ಲಿ ಅವರು ಎಜುಕೇಷನ್ ತುಂಬ ಚೆನ್ನಾಗಿ ಮಾಡಲಿ, ಅವ್ರಿಗೆ ಏನು ಸವಲತ್ತು ಬೇಕು ಸರ್ಕಾರದಿಂದ ಮತ್ತು ನಮ್ಮ ಪುರಸಭೆ ವತಿಯಿಂದ ನಾವೆಲ್ಲನೂ ಒದಗಿಸ್ಕೊಡೋಕ್ಕೆ ರೆಡಿ ಇದ್ದೀವಿ. ಅವರು ನಮ್ಮ ಸರ್ಕಾರದಲ್ಲಿ ಏನು ಸೌಲಭ್ಯ ಇದೆ ಎಲ್ಲನೂ ಅವ್ರಿಗೆ ಕೊಡ್ತಾಯಿದ್ದೀವಿ. ಅವ್ರು ತುಂಬ ಚೆನ್ನಾಗಿ ಓದಬೇಕು, ಏನು ಫೆಸಿಲಿಟಿ ಬೇಕು ಅದು ಸರ್ಕಾರದಿಂದ ಕೊಡ್ತಾಯಿದ್ದಾರೆ. ನಾವು ಪುರಸಭೆ ವ್ಯಾಪ್ತಿಯಿಂದ ಕೊಡ್ತಾಯಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಿ ಸರಿ ಬೀಸರು ಮತ್ತು ಕಂಪ್ಯೂಟರ್ ಎಲ್ಲ ಕೊಟ್ಟಿದ್ದೀವಿ. ನೆಕ್ಸ್ಟ್ ಈ ಮುಂದಿನ ದಿನದಲ್ಲಿ ಏನು ಬರುತ್ತೋ ಅದನ್ನು ನಾವು ವಿತರಿಸ್ತೀವಿ. 24.10 ಇದರ ಅಡಿಯಲ್ಲಿ ಸಾರ್ವಜನಿಕ ಹಾಸ್ಟೆಲ್ಗಳು ಮತ್ತು ಸಾರ್ವಜನಿಕ ಕಟ್ಟಡದಲ್ಲಿ ವಾಸ ಮಾಡುವಂಥ ಹಾಸ್ಟೆಲ್ ಮತ್ತು ವಿದ್ಯಾರ್ಥಿ ನಿಲಯಗಳಿಗೆ ಸಂಬಂಧಿಸಿದಂತೆ ಇವತ್ತು ನಾವು ನಮ್ಮ ಪುರಸಭೆ ವತಿಯಿಂದ ಕಾರ್ಪೆಟ್ಗಳು ಮತ್ತು ಟ್ರಂಕ್ಗಳು ಮತ್ತು ರ್ಯಾಕ್ಸ್ಗಳು ಮತ್ತು ಊಟ ತಟ್ಟೆಗಳು ಇದೆಲ್ಲ ನಾವು ವಿತರಣೆ ಮಾಡ್ತಾಯಿದ್ದೀವಿ. ಮತ್ತು ಇನ್ನೂ ನಮ್ಮ ತಾಲೂಕು ಕಚೇರಿ ಮುಂದೆ ಇರುವ ಅಲ್ಲಿ ಕೂಡ ಇವತ್ತು ನಾವು ವಿತರಣೆ ಮಾಡೋದಿದೆ. ಮತ್ತು ಮುಂದಿನ ದಿನಗಳಲ್ಲಿ ಇದೇ ಕಾಲೇಜುಗಳಿಗೆ ನಾವು ಸಾಕಷ್ಟು ಲ್ಯಾಪ್ಟಾಪ್ಸ್ಗಳು ಮತ್ತು ಅವರಿಗೆ ಏನೇನು ಸವಲತ್ತುಗಳು ಬೇಕು ಅಂತ ನಾವು ಬಂದು ಇನ್ನೊಂದು ಸಾರಿ ವಿಮರ್ಶೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಸವಲತ್ತುಗಳು ಅಂದರೆ ಲ್ಯಾಪ್ಟಾಪ್ಸ್ಗಳು ಮತ್ತು ಅವರಿಗೆ ಬೆಂಚು, ಡೆಸ್ಕ್ಗಳು, ಅವರು ಏನೇನು ಉಪಯೋಗಕ್ಕೆ ಅವಕಾಶ ಇದೆಯೋ ಅವರು ಉಪಯೋಗಿಸಬೇಕಾದಂಥ ಸವಲತ್ತುಗಳನ್ನು ನಾವು ಕೊಡಿಸ್ಕೊಡೋಕ್ಕೆ ಮುಂದಿನ ದಿನಗಳಲ್ಲಿ ಕ್ರಮ ವಹಿಸ್ತೀವಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಕೂಡ ಆಗಮಿಸೋರೆ ಮತ್ತು ನಮ್ಮ ವಾರ್ಡ್ ಸದಸ್ಯರಾಗಿ ಆಗಮಿಸೋರೆ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಆಗಮಿಸೋರೆ. ಇವ್ರಿಗೆಲ್ಲರಿಗೂ ವಂದನೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ನೋಡ ಅಂತ ಹೇಳ್ಬಿಟ್ಟು ನಮ್ಮ ಪುರಸಭೆ ವ್ಯಾಪ್ತಿಯಿಂದ ಇಲ್ಲ ಹಾಸ್ಟೆಲ್ಲು ವಿದ್ಯಾರ್ಥಿಗಳಿಗೆ ಕಾರ್ಪೆಂಟು ಮತ್ತು ಬೆಡ್ಶೀಟು ಮತ್ತು ಟ್ರಂಕ್ಗಳನ್ನು ನಮ್ಮ ಪುರಸಭೆ ವ್ಯಾಪ್ತಿಯಿಂದ ವಿತರಿಸಲಾಗ್ತಿದೆ. ಇನ್ನು ಮುಂದೇನೂ ಕೂಡ ಎಲ್ಲ ಸವಲತ್ತುಗಳನ್ನು
ಕೊಡಿಸ್ಕೊಡಲು ನಾವು ಪ್ರಯತ್ನ ಪಡ್ತಾ ಇರ್ತೇವೆ. ಮತ್ತು ಇಲ್ಲಿ ಸಿಬ್ಬಂದಿಗಳು ಮತ್ತು ಅಧ್ಯಕ್ಷರು, ಪುರಸಭಾ ಮುಖ್ಯ ಅಧಿಕಾರಿಗಳು, ಈ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಶುಭ ಕೋರ್ತೇವೆ. 1.25 ಯೋಜನೆಯಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಿಗೆ ನಮ್ಮ ಪುರಸಭಾ ವತಿಯಿಂದ ನಾವು ಬೀರುಗಳು ಮತ್ತು ತಟ್ಟೆಗಳು ಮತ್ತು UPS ಅನ್ನು ಕೊಟ್ಟಿದ್ದೀವಿ. ಇನ್ನು ಮುಂದೆ ಏನು ಅವಕಾಶ ಇದೆ, ಹಾಸ್ಟೆಲ್ಗೆ ಅವಶ್ಯಕತೆ ಇದೆ, ನಮ್ಮ ಪುರಸಭಾ ನಿಧಿನ ನೋಡಿಕೊಂಡು ಮುಂದೆನೂ ಕೊಡ್ತೀವಿ ಅಂತ ಹೇಳ್ತಾ ಇಷ್ಟಪಡ್ತೀನಿ. ನಮ್ಮ ವಸತಿ ನಿಲಯಕ್ಕೆ ಟ್ರಂಕ್ಗಳು, ಜಮ್ಖಾನಗಳು, ಬೆಡ್ಶೀಟ್ಗಳು ಮತ್ತು ರ್ಯಾಕ್ಗಳನ್ನ ಮತ್ತು ನ್ಯಾಪ್ಕಿನ್ ಬರ್ನರ್ಗಳನ್ನ ನೀಡಿದ್ದಾರೆ. ಈ ಒಂದು ಪುರಸಭೆ ವ್ಯಾಪ್ತಿಯಿಂದ ಬಂದಿರುವಂತಹ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ರೀತಿಯಿಂದ ನಾವು ಈ ಹಾಸ್ಟೆಲ್ಗಳಿಗೆ ತಟ್ಟೆಗಳು ಮತ್ತು ಅಲ್ಮಾರಿಗಳು, ಬ್ಯಾಟ್ರಿಗಳು ಮತ್ತು ಇನ್ವರ್ಟ್ಗಳು ಅವ್ರಿಗೆ ಏನು ಬೇಕು ಅನುಕೂಲಗಳು ನಾವು ಸರ್ಕಾರದಿಂದ ಮಾಡ್ತಾಯಿದ್ದೀವಿ. ಪುರಸಭೆ ವತಿಯಿಂದ ಎಲ್ಲರೂ ನಾವು ಬಂದು ನಮ್ಮ ಭಾರತಿ ಮೇಡಮು ಮತ್ತು ಇವರು ಎಲ್ಲರೂ ಬಂದು ನಮಗೆ ಸರಬರಾಜು ಮಾಡಿ ವಿತರಣೆ ಮಾಡ್ತಾಯಿದ್ದೀವಿ. ಅಲ್ಮೇರಾ, 2 ಬ್ಯಾಟ್ರಿ, 1 ಇನ್ವರ್ಟ್ರು, ತಟ್ಟೆ ಎಷ್ಟು 100 ತಟ್ಟೆಗಳು ಪುರಸಭೆಯಿಂದ ನಮ್ಮ ಹಿಂದುಳಿದ ಕಲ್ಯಾಣ ಇಲಾಖೆ KR ಪೇಟೆಯವರಿಗೆ ಸರಬರಾಜು ಮಾಡಿರ್ತಾರೆ.